ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮದೇ ಗಿಡದ್ದು ಮಾವಿನಕಾಯಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ಒಂದ್ಸರಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲಿಲಿ ನಾನೊಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಕಾಯಿ ಬೀಜ ಹಾಗೆ ಕಡಲೆಬೇಳೆ ಸೇರಿಸಿ ಫ್ರೈ ಮಾಡ್ಕೊತೀನಿ. ಕಡಲೆಕಾಯಿ ಬೀಜ ಕಡಲೆಬೇಳೆ ಬೇಗನೂ ಫ್ರೈ ಆಗೋಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಇದು ಒಟ್ಟಿಗೆ ಸೇರಿಸಿದ್ರೆ ಸರಿ ಹೋಗುತ್ತೆ. ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡ್ರೆ 3 ಸಮ ಪ್ರಮಾಣದಲ್ಲಿ ಫ್ರೈ ಆಗುತ್ತೆ ಅಂತ ಹೇಳಿ ನಾನು ಮಾಡ್ಕೊಳ್ಳೋದು ಯಾವಾಗಲೂ. ನೀವು ಹಾಗೆ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಟ್ಟಿಗೆನೂ ಹಾಕ್ಕೋಬಹುದು. ನೋಡಿ, ನಾನಿವಾಗ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಈಗ 3 ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಇದು ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಫ್ರೈ ಆಗಿರೋ ಸಾಕು. ನಾನು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಸೇರಿಸ್ಕೊತೀನಿ. 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ನಾನು ಇಲ್ಲೊಂದು ಚಿಕ್ಕ ಮಾವಿನಕಾಯಿ ತೊಗೊಂಡಿರೋದು ನಾನು ಮೊದಲೇ ತುರಿದಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದನ್ನು. ನೋಡಿ, ಇವಾಗ ಇದು ಆಗಿದೆ. ಇದಕ್ಕೆ ಇವಾಗ ನಾನು ಸಾಸಿವೆ ಆದಮೇಲೆ ಕರಿಬೇವಿನ ಸೊಪ್ಪಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಈಗ ಮಾವಿನಕಾಯಿನ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಸಾರು ಕೂಡ ಮಾಡ್ತೀವಿ, ಅದರಿಂದ ನಾನು ಮುಂದೆ ಅದನ್ನು ತೋರಿಸ್ತೀನಿ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಹುರ್ಕೊಳ್ಳೋಣ. ಈರುಳ್ಳಿ ತುಂಬ ಹಸಿನೂ ಇರಬಾರ್ದು, ತುಂಬ ಬೆಂದು ಇರಬಾರ್ದು. ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇದ್ರ ಜೊತೆಲೇ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಬಟಾಣಿ ಕೂಡ, ಹಸಿ ಬಟಾಣಿನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸಿ ಹುರ್ಕೊಳ್ಳೋಣ. ಬಟಾಣಿ ಏನು ಸಪ್ರೇಟ್ ಬೇಯಿಸೋದೇನು ಬೇಡ. ಇದರಲ್ಲೇ ಎಣ್ಣೆಯಲ್ಲೇ ಫ್ರೈ ಆದರೆ ಅದು ಬೆಂದೋಗುತ್ತೆ, ಎಳೆ ಇರುತ್ತಲ್ಲ, ಹಾಗಾಗಿ ಬೇಗ ಬೆಂದು ಬಿಡುತ್ತೆ. ಇದೇನು ಅಂತ ಕಷ್ಟ ಅನಿಸೋದಿಲ್ಲ. ನೋಡಿ, ಇದೆಲ್ಲ ಬೇಯ್ತಾ ಇದೆ. ಇವಾಗ ಇಷ್ಟ ಆದರೆ ಸಾಕಾಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಇವಾಗ ಇವಾಗ ಇದಕ್ಕೆ ತುರಿದಿಟ್ಟಂಥ ಮಾವಿನಕಾಯಿ, ಅದು ಏನಿರುತ್ತಲ್ಲ, ಏನು ಹೇಳ್ತೀರಾ ನೀವು, ನಾನು ಅದನ್ನು ತಿರುಳು ಅಂತೇಳಿ ಹೇಳ್ತೀವಿ. ಅದನ್ನು ಇದರೊಳಗಡೆ, ಇದು ತುಂಬ ಹುಳಿ ಇದೆ, ಹಾಗಾಗಿ ನಾನು ಒಂದು ಉಂಡೆದು ಫುಲ್ಲು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೆ, ಅದನ್ನು ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಹೀಗೆ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಮಾವಿನಕಾಯಿ ಹಾಕಿದಾಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಾಗತ್ತೆ ಇದು. ನೋಡಿ, ಈಗ ಸಿಮ್ಮಲ್ಲಿ ಇಟ್ಕೊಂಡೆ ನಾನು ಇದನ್ನು ಹುರ್ಕೊಂಡಿದ್ದೀನಿ. ಅಂದರೆ ಹುಳಿ ಅಂಶ ಎಲ್ಲ ಸೇರಲಿ ಅಂತೇಳಿ ನಿಧಾನವಾಗಿ ಎಲ್ಲದಕ್ಕೂ ಈರುಳ್ಳಿ ಬಟಾಣಿ ಎಲ್ಲ ಒಟ್ಟಿಗೆ ಒಂದೇ ಸಮ ಪ್ರಮಾಣದಲ್ಲಿ ಬೇಯಲಿ ಅಂತೇಳಿ ನಾವು ಇದನ್ನು ಮಾಡೋದು. ಹಾಗೆ ಇದ್ರ ಜೊತೆಲಿ ಇವಾಗ ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೆ ಆಗುತ್ತೆ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಉಪ್ಪು ಮತ್ತು ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನಾನು. ನೋಡಿ, ನೀಟಾಗಿ ಆಗಿದೆ. ಇದನ್ನು ನಾವು ಗೊಜ್ಜನ್ನ ಎತ್ತಿದ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಎತ್ತಿಟ್ಕೋಬಹುದು. ಇಲ್ಲ ಒಟ್ಟಿಗೆ ಮಾಡ್ಕೊತೀವಿ ಅಂತ ಅಂದರೂ ಒಟ್ಟಿಗೆ ಅನ್ನಕ್ಕೆ ಕಲಿಸ್ಬೋದು. ನಾನಿಲ್ಲಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಬಿಟ್ಟು ಆಮೇಲೆ ಇದಕ್ಕೆ ಅನ್ನ ಕಲಿಸ್ಕೊತೀನಿ. ನೋಡಿ, ಇವಾಗ ಆಗಿದೆ, ನಾನು ಎತ್ತಿಟ್ಟಿದ್ದೀನಿ. ಸೊ ನೋಡಿ, ಇದಕ್ಕೆ ಇವಾಗ ನಾನು ಕಲಿಸೋದಕ್ಕೆ ಸ್ವಲ್ಪ ಅನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಸಾಕಾಗುತ್ತೆ, ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ಕಲಿಸ್ಕೊಂಡ್ರೆ ಆಗುತ್ತೆ. ನೀಟಾಗಿ ನಮಗೆ ಉಪ್ಪು ಬೇಕಾದರೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಆಗುತ್ತೆ. ನೋಡಿ, ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡುವಂಥ ಮಾವಿನಕಾಯಿ ಚಿತ್ರಾನ್ನ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ.